ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತೊಂದು ಕ್ವಿಕ್ ಆಗಿ ಯಾವ ಥರ ಎಗ್ ಬಿರಿಯಾನಿ ಮಾಡೋದು ಅಂತ ನಿಮ್ಮ ಹತ್ರ ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ನಾನು, ನಮ್ಮ ಅಮ್ಮ, ನಮ್ಮ ಅಜ್ಜಿ ಅಷ್ಟೇ ಊಟಕ್ಕೆ ಸಂಜೆ ಇರೋದು. ಸೊ ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಎಲ್ಲೋ ಹಬ್ಬ ಅಂದ್ಬಿಟ್ಟು ಆಚೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಣ ಅನ್ನೋ ರೀಸನ್ಗೋಸ್ಕರ ನಮ್ಮ ಅಮ್ಮನಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಅವ್ರು ಬೇಡ ಅಂತ ಅಂದರು, ನಾನೇ ಮಾಡ್ತೀನಿ ನಿಮಗೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕೇಳ್ಕೊಂಡು ಇವಾಗ ನಾನೇ ಮಾಡ್ತಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಎಲ್ಲರ ಮನೇಲಿ ಎಗ್ ಬಿರಿಯಾನಿ ಮಾಡ್ತಾರೆ ಫ್ರೆಂಡ್ಸ್, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ. ಬಟ್ ನಾನು ಯಾವ ಥರ ಮಾಡ್ತೀನಿ, ನನ್ನ ಸ್ಟೈಲ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ರೆಸಿಪಿನ ಶೇರ್ ಮಾಡಿ ಫ್ರೆಂಡ್ಸ್. ಒಂದು 20 ಮಿನಿಟ್ಸಲ್ಲೆಲ್ಲ ಮಾಡಿಬಿಡ್ಬೋದು ಚಾಪ್ ಮಾಡಿ ಇಟ್ಕೊಂಡ್ರೆ. ಸೊ ಬನ್ನಿ ಕ್ವಿಕ್ಕಾಗಿ ಮಾಡೋಣ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇರೋರು, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬನ್ನಿ ರೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 6 ಮೊಟ್ಟೆನ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ತೊಗೊಂಡು ಫಸ್ಟು ಬೇಯಕ್ಕೆ ಹಾಕ್ಬಿಡ್ಬೇಕು. ಫಸ್ಟು ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಏನೇನೆಲ್ಲ ಬೇಕೋ ಅದನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಫಸ್ಟು ಬೇಯಕ್ಕೆ ಹಾಕ್ಬಿಡಿ ಮೊಟ್ಟೆನ. ಫ್ರೆಂಡ್ಸ್, ಇವಾಗ ಎಗ್ನ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದು ಬೇಯಷ್ಟರಲ್ಲಿ ಏನೇನೆಲ್ಲ ಬೇಕು ಚಾಪ್ ಮಾಡ್ಕೊಂಡ್ಬರೋಣ. ಸೊ ಎಲ್ಲಾನು ರೆಡಿ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ನಾನು ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕ್ವಿಕ್ಕಾಗಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಬಿರಿಯಾನಿ ಮಾಡೋದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡಿ. ಒಂದಿಡಿ ಕೊತ್ತಂಬರಿ, ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಒಂದು 5-6 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 4 ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು 5 ಹಣ್ಣಾಗಿರೋ ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಪಲಾವ್ ಐಟಮ್ ಅಂತ ಕೇಳಿದ್ರೆ ಅಂಗಡಿಲಿ ಕೊಡ್ತಾರೆ, ಅದನ್ನು ತೊಗೊಂಡಿದ್ದೀನಿ ಒಂದು ಫುಲ್ ಪ್ಯಾಕ್. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ, ಮತ್ತು ಎಣ್ಣೆ. ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಏನೇನು ಬೇಕು ಅಂತ. ಇನ್ನೇನಾದರೂ ಮರ್ತಿದ್ರೆ ಹಾಕೋಬೇಕಾದ್ರೆ ತೋರಿಸ್ತೀನಿ ನೋಡಿ. ಈ ಕಡೆ ಮೊಟ್ಟೆನೂ ಕೂಡ ಬೇಯಿಸ್ಕೊಂಡಿದ್ದೀನಿ. ಸೊ ಇವಾಗ ಬಿಡಿಸ್ಬಿಟ್ಟು ಅಕ್ಕಿ ಕುದಿಬೇಕಾದ್ರೆ ಹಾಕೋದಷ್ಟೇನೆ. ಸೊ ಬನ್ನಿ ಬೇಗ ಬೇಗ ಮಾಡೋಣ. ಸೊ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಒಂದೊಂದೇ ಹಾಕ್ತೀನಿ. ಅಕಸ್ಮಾತ್ ನಾನು ಏನಾದರೂ ಹೇಳೋದನ್ನ ಮಿಸ್ ಮಾಡಿದರೆ ಹಾಕ್ಬೇಕಾದ್ರೆ ಹೇಳ್ತೀನಿ ಫ್ರೆಂಡ್ಸ್. ನಾನು ಇವಾಗ ಒಂದು ಮೆಷರ್ಮೆಂಟ್ ತೊಗೊಂಡಿದ್ದೀನಲ್ವ, ಆ ಮೆಷರ್ಮೆಂಟಲ್ಲಿ ಒಂದು 5 ಜನ ಆರಾಮಾಗಿ ಊಟ ಮಾಡ್ಬೋದು. ಸೊ ನೀವೇನಾದರೂ ಒಂದು 5 ಜನಕ್ಕೆ ಮಾಡಬೇಕು ಅಂತ ಇದ್ದರೆ ಇದೇ ಕ್ವಾಂಟಿಟಿನ ಇಷ್ಟೇ ತೊಗೊಳ್ಳಿ. ಕರೆಕ್ಟಾಗಿ ಒಂದು ಪರ್ಫೆಕ್ಟಾಗಿ ಒಂದು 5 ಜನಕ್ಕೆ ಚೆನ್ನಾಗಿ ಬಿರಿಯಾನಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಬನ್ನಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಇವಾಗ ನಾನು ಕುಕ್ಕರ್ ಇಟ್ಟಿದ್ದೀನಿ, ಅದರೊಳಗಡೆ ನೀರಿತ್ತು. ಸೊ ಅದೆಲ್ಲನೂ ಚೆನ್ನಾಗಿ ಹೋಗಲಿ ಅಂತ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಕಾಯಲಿ. ಸೊ ಆ ಕಡೆ ಮೊಟ್ಟೆನೂ ಕೂಡ ಬೆಂದಿದೆ. ಸದ್ಯಕ್ಕೆ ಇವಾಗ ಅದು ಬೇಡ, ಅದು ಸೈಡಲ್ಲೇ ಇರಲಿ. ಇವಾಗ ಕುಕ್ಕರು ಕಾಯ್ದ ಮೇಲೆ ಇವಾಗ ಎಣ್ಣೆ ಹಾಕ್ಕೊತೀನಿ. ಸೊ ಕುಕ್ಕರಲ್ಲಿ ಒಂಚೂರು ನೀರು ಇಲ್ದಂಗೆ ಚೆನ್ನಾಗಿ ಕಾಯಲಿ. ಕಾದ್ಮೇಲೆ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಅಂತಂದರೆ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ನಾನು ಸ್ಪೂನ್ ಲೆಕ್ಕದಲ್ಲಿ ತೊಗೊಂಡಿಲ್ಲ. ಸೊ ಗೊತ್ತಲ್ವ ನಿಮ್ಗೆ ಎಣ್ಣೆ ಹಾಕೋದು. ಇದರಲ್ಲಿ ಒಂದು 7-8 ಸ್ಪೂನ್ ಇರ್ಬೋದು ತೊಗೊಂಡಿದ್ದೀನಿ ನಾನು. ಒಂದು 7-8 ಸ್ಪೂನ್ನ ತೊಗೊಂಡಿದ್ದೀನಿ ಎಣ್ಣೆನ. ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯೋಕ್ಕಿಂತ ಮುಂಚೆನೇ ಏನನ್ನೂ ಕೂಡ ಹಾಕಕ್ಕೆ ಹೋಗಬೇಡಿ. ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದ ಮೇಲೆ ನಾನು ಗರಂ ಮಸಾಲೆ ತೊಗೊಂಡಿದ್ನಲ್ವ, ಪಲಾವ್ ಎಲೆ. ಸೊ ಅದನ್ನು ತೊಗೊತಾ ಇದ್ದೀನಿ. ನಿಮಗೆ ಎಲೆ ಒಂದು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಹಾಕೊಂಬೇಡಿ, ಕಹಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಸೊ ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ನಾನು ಪಲಾವ್ ಐಟಮ್ನ ತೊಗೊಂಡಿದ್ದೀನಿ ಅಲ್ವಾ, ಸೊ ಅದನ್ನು 1-2 ಕ್ವಾಂಟಿಟಿಲಿ ಮಾತ್ರ ಹಾಕೊತಾ ಇದ್ದೀನಿ. ಸೊ ಜಾಸ್ತಿನೂ ಹಾಕೊಬೇಡಿ, ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಹೊಡೆಯುತ್ತೆ, ಟೇಸ್ಟ್ ಒಂಥರ ಇರುತ್ತೆ, ಚೆನ್ನಾಗಿರಲ್ಲ. ಸೊ ಅದಕ್ಕೆ 1-2 ಕ್ವಾಂಟಿಟಿಲಿ ಮಾತ್ರ ಹಾಕೊತಾ ಇದ್ದೀನಿ. ಮತ್ತು ಜೀರಿಗೆ ಥರ ಇರುತ್ತಲ್ವ, ಅದನ್ನು ಓಂಕಾಳು ಅಂತಾರೆ. ಸೊ ಅದನ್ನು ಅಷ್ಟೇ ಒಂದು ಸ್ವಲ್ಪ ತೊಗೊಳ್ಳಿ, ಜಾಸ್ತಿನೂ ಹಾಕಕ್ಕೆ ಹೋಗಬೇಡಿ. ಆ ಪಲಾವಲ್ಲಿ ಜಾಸ್ತಿ ಕೊಡ್ತಾರೆ, ಆ ಪಲಾವ್ ಐಟಮ್ ತೊಗೊಬರ್ತೀವಲ್ಲ ಅದರಲ್ಲಿ. ಸೊ ಅದೆಲ್ಲನೂ ಹಾಕಬೇಡಿ, ಅದೆಲ್ಲ ಹಾಕಿದ್ರೇ ಅದು ಬಾಯಿಗೆ ಸಿಗ್ತಾ ಇರುತ್ತೆ ರೈಸಲ್ಲಿ, ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ಏನೋ ಒಂದು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಪಲಾವ್ ಎಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 5-6 ಅಷ್ಟೇ ಹಾಕಿರೋದು ಎಲೆನ, ಅದನ್ನು ಕೂಡ ಜಾಸ್ತಿ ಹಾಕಬೇಡಿ. ಒಂದು 5-6 ಎಲೆ ಹಾಕ್ಕೊಂಡ್ರೆ ಸಾಕು. ಸೊ ಇಷ್ಟೂ ಹಾಕ್ಕೊಂಡು ಫ್ರೆಂಡ್ಸ್ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಅಂದರೆ ಅದು ಕೆಂಪು ಕಲರ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಅದಷ್ಟು ಚೆನ್ನಾಗಿ ರೋಸ್ಟ್ ಆದಮೇಲೆ ಇವಾಗ ನಾನು ಹಸಿಮೆಣ್ಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದಾದಮೇಲೆ ಫ್ರೆಂಡ್ಸ್ ಏನೇ ಹಾಕ್ಬೇಕಾದ್ರೂ ಸೊ ನೀವು ಒಂದು ಹಾಕಿದ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಇನ್ನೊಂದನ್ನು ಹಾಕಬೇಡಿ. ಸೊ ಹಸಿದಿದ್ದಾಗೆ ಹಾಕಿದ್ರೆ ಅದೊಂಥರ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ನೀವು ಏನನ್ನೇ ಹಾಕೊಂಡ್ಮೇಲೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಇನ್ನೊಂದನ್ನು ಹಾಕ್ಕೊಳ್ಳಿ.
ನಾನು ಪದೇ ಪದೇ ಹೇಳಲ್ಲ, ಚೆನ್ನಾಗಿ ರೋಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಹೇಳಿರ್ತೀನಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ಹಸಿಮೆಣಸಿಗೆ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಇವಾಗ ಕೊತ್ತಂಬರಿ ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನೇನಕ್ಕೆ ಎಣ್ಣೆಲಿ ಫ್ರೈ ಮಾಡ್ತಾ ಇರೋದು ಅಂತಂದರೆ ಹಸಿ ವಾಸನೆ ಬರಬಾರ್ದು ಅಂತ ಅಷ್ಟೇ. ಸೊ ನೀವು ಹಾಗೇ ಚಾಪ್ ಮಾಡಿ ಹಾಕೋದ್ರಿಂದ ಜಾಸ್ತಿ ಫ್ಲೇವರ್ ಅದೇ ಬರ್ತಾ ಇರುತ್ತೆ. ಸೊ ಈ ಥರ ಎಣ್ಣೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಫ್ಲೇವರ್ ಇರುತ್ತೆ, ನಮ್ಗೆ ಎಷ್ಟು ಬೇಕು ಅಷ್ಟಿರುತ್ತೆ, ಅಂದರೆ ಓವರಾಗಿ ಬರೋಲ್ಲ, ಅದು ಮುಚ್ಚಿಟ್ಟು ಹೊಡೆಯೋ ಥರ ಬರೋಲ್ಲ. ಸೊ ಅದಕ್ಕೆ ಒಂದ್ಸತಿ ಎಣ್ಣೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಸೊ ಕೊತ್ತಂಬರಿ ಪುದೀನ ಸೊಪ್ಪು ಆದಮೇಲೆ ಇವಾಗ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಅಂತೂ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೋಷ್ಟರಲ್ಲಿ ನಾನೀಗ ಮೊಟ್ಟೆನೂ ಕೂಡ ಬಿಡಿಸ್ಕೊಂಡು ರೆಡಿ ಮಾಡ್ಕೊತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಫುಲ್ಲು ರೆಡ್ ಆಗಿಬಿಟ್ಟಿದೆ, ಅಂದರೆ ಎಣ್ಣೆ ಬಿಡ್ತಾ ಇದೆ. ಸೊ ಈ ಥರ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ನೀವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನೀವು ಹಸಿದೆ ಹಾಕಿದ್ರೆ ಅದೊಂಥರ ಟೇಸ್ಟ್ ಬಂದು ಚೆನ್ನಾಗಿರಲ್ಲ. ಸೊ ಮೇನು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆ ಬಿಡೋವರೆಗೂ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಒಂದು 5 ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ನಿಮ್ಗೇನಾದರೂ ಟೊಮೊಟೊ ಕಡಿಮೆ ಇತ್ತು ಅಂತಂದರೆ ನೀವು ಮೊಸರನ್ನು ಕೂಡ ಆ್ಯಡ್ ಮಾಡ್ಬೋದು ಆ ಜಾಗದಲ್ಲಿ. ಇಲ್ಲ ಒಂದು ಅರ್ಧ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 5 ಟೊಮೊಟೊ ತೊಗೊಂಡಿದ್ದೆ, ಜಾಸ್ತಿ ನಾನು ಹುಳಿ ತಿನ್ನಂಗಿಲ್ವಲ್ಲ ಇವಾಗ. ಸೊ ಅದರಿಂದ ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ, ಸಾಕು. ನಿಮ್ಗೇನಾದರೂ ಹುಳಿ ಬೇಕು, ಸ್ವಲ್ಪ ಹುಳಿ ಹುಳಿಯಾಗಿರಬೇಕು ಅಂತಂದರೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. 5 ಟೊಮೊಟೊ ತೊಗೊಂಡು ಅದ್ರ ಮೇಲೂ ಕೂಡ ಮೊಸರನ್ನ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಜಾಸ್ತಿ ಮಸಾಲೆ ಥರ ಬೇಕು ಅಂತ ಇಷ್ಟ ಇದ್ದರೆ ನೀವು ಗರಂ ಮಸಾಲೆನೂ ಕೂಡ ಹಾಕೋಬೋದು ಎಕ್ಸ್ಟ್ರಾ. ಸೊ ನನಗೇನು ಬೇಡ ಅಂತ ಅನಿಸ್ಬಿಟ್ಟು ನಾನು ಗರಂ ಮಸಾಲೆನ ಹಾಕೋತ ಇಲ್ಲ, ಸಾಕು. ನನಗೆ ಜಾಸ್ತಿ ಸ್ಪೈಸಸ್ ಇಷ್ಟ ಆಗಲ್ಲ, ಪಲಾವಲ್ಲಾಗಿರ್ಬೋದು, ಬಿರಿಯಾನಿಲಾಗಿರ್ಬೋದು. ಸಿಂಪಲ್ ನಾನು ಯಾವಾಗೇ ನಾನು ಮಾಡಿದ್ರು ಸಿಂಪಲ್ಲಾಗೇ ಮಾಡೋದು, ನನಗೆ ಅದೇ ಇಷ್ಟ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಒಂದು ಫುಲ್ ಪ್ಯಾಕ್ ತೊಗೊಂಡಿದ್ದೆ ಅಲ್ವಾ, ಆ ಪ್ಯಾಕ್ ಫುಲ್ಲನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಪೇಸ್ಟ್ ಮಾಡ್ಕೊತೀರಾ ಅಂತಂದ್ರೂ ಕೂಡ ಹಾಕೊಂಡು. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಬಂದು ಧನಿಯಾ ಪೌಡರ್ನ ತೊಗೊತಾ ಇದ್ದೀನಿ. ಧನಿಯಾ ಪೌಡರ್ ಒಂದು 3 ಸ್ಪೂನಷ್ಟು ತೊಗೊತಾ ಇದ್ದೀನಿ. ಸೊ ಧನಿಯಾ ಪೌಡರ್ ಅಂತೂ ಬಿರಿಯಾನಿಗಾಗಿರ್ಬೋದು, ಪಲಾವ್ಗಾಗಿರ್ಬೋದು 1 ಸ್ಪೂನ್ 2 ಸ್ಪೂನ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 3 ಸ್ಪೂನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಚಿಲ್ಲಿ ಪೌಡ್ರ್ ಅಂತೂ ತುಂಬಾ ಕಡಿಮೆ ಹಾಕ್ಕೊಬೇಕು, ಯಾಕಂದರೆ ನಾವು ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗ್ಬೋದು. ಸೊ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಪೌಡರೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಡಲಿ, ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹಸಿ ವಾಸನೆ ಬಂದು ಒಂದು ಸ್ವಲ್ಪನೂ ಚೆನ್ನಾಗಾಗಲ್ಲ. ಸೊ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡಿ. ಫ್ರೆಂಡ್ಸ್, ನಾನು ಅರ್ಶಿನದ ಪುಡಿನ ಮಿಸ್ ಮಾಡಿದ್ದೆ, ಒಂದು 1/4 ಸ್ಪೂನಷ್ಟು ಅರ್ಶಿನದ ಪುಡಿನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗೇ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಸಾಲೆಗೆಲ್ಲನೂ ಉಪ್ಪಿಡಿಲಿ ಅಂತ ರೀಸನ್ಗೆ ಉಪ್ಪನ್ನ ಇವಾಗೇ ಆ್ಯಡ್ ಮಾಡ್ಕೊಂಬಿಡ್ತಾ ಇದ್ದೀನಿ. ನೆಕ್ಸ್ಟು ಫ್ರೆಂಡ್ಸ್, ನಾನು ಈ ಕಪ್ಪಲ್ಲಿ 3 ಕಪ್ನ ತೊಗೊಂಡಿದ್ದೆ ಅಕ್ಕಿನ. ಆ ಮೆಜರ್ಮೆಂಟಲ್ಲಿ ನೀರನ್ನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಆ ಮೆಜರ್ಮೆಂಟಲ್ಲಿ 1 ಕಪ್ನ ನೀರು ತೊಗೊತಾ ಇದ್ದೀನಿ. ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ಗ್ರೇವಿ ಹಂಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕಪ್ನ ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗೋಗಿದ್ದು ಸೀದೋಗುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಸೊ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡಿ ಚೆನ್ನಾಗಿ. ಸೊ ಅದು ಚೆನ್ನಾಗಿ ಒಂದು ಸ್ವಲ್ಪ ಕುದಿದ ಮೇಲೆ ಅಕ್ಕಿನ ಹಾಕ್ಕೊತೀನಿ. ಸೊ ಇದು ಕುದಿಯೋವರೆಗೂ ಅಕ್ಕಿನ ಹಾಕ್ಕೋಬೇಡಿ, ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಅದು ಕುದಿ ಬಂದಮೇಲೆ ನೋಡಿ, ಇವಾಗ ಈ ಥರ ಕುದಿ ಬಂದೈತೆ. ಸೊ ಈ ಥರ ಕುದಿ ಬಂದಮೇಲೆ ಇವಾಗ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನಾನು. ನಾನಿಲ್ಲಿ ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಬುಲೆಟ್ ರೈಸ್ನ ಅದನ್ನೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ರೈಸ್ ಬೇಕೋ ಅದನ್ನು ಕೂಡ ಹಾಕ್ಕೊಳ್ಳಿ ನೀವು.
ಫ್ರೆಂಡ್ಸ್, ಇನ್ನು ಅಕ್ಕಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಸಾಲೆನ ಅಕ್ಕಿಗೆ ಮಿಕ್ಸ್ ಮಾಡಿ, ಕೆಲವರು ನೀರು ಹಾಕ್ಬಿಟ್ಟು ನೀರು ಕುದಿ ಬಂದಮೇಲೆ ಅಕ್ಕಿನ ಹಾಕ್ತಾರೆ. ಸೊ ನಾನು ಮಾಡೋದು ಇದೇ ಥರ. ಈ ಥರ ಮಾಡಿದ್ರೂ ಚೆನ್ನಾಗಾಗುತ್ತೆ. ನಿಮಗೆ ನೀರು ಎಷ್ಟು ಹಾಕಬೇಕು ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ಬೆಸ್ಟು ಈ ಥರ ಮಾಡೋದೇ ಬೆಸ್ಟ್ ಅಂತ ಹೇಳ್ತೀನಿ ನಾನಂತೂ. ಸೊ ಮಸಾಲೆ ಎಲ್ಲನೂ ಚೆನ್ನಾಗಿ ಅಕ್ಕಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ಅದಕ್ಕೆ ನಾನು ಮಸಾಲೆ ಜೊತೆಗೆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫಸ್ಟು. ಫ್ರೆಂಡ್ಸ್, ಅಕ್ಕಿ ಕುದಿ ಬಂದಮೇಲೆ ಒಂದೇ ಒಂದು ಕುದಿ ಬಂದಮೇಲೆ ನಾವು ಅಕ್ಕಿನ ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ ಕಪ್ಪು, ಸೊ ಆ ಕಪ್ಪಲ್ಲಿ ಮಾಮೂಲಿ ಅಕ್ಕಿಗೆ ಮೆಜರ್ಮೆಂಟ್ ಇಡ್ತೀರಲ್ವ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಸೊ ನಾನು ಆ ಕಪ್ಪಲ್ಲಿ 3 ಕಪ್ನ ತೊಗೊಂಡಿದ್ದೆ. 3 ಕಪ್ಪಿಗೆ 6 ಕಪ್ನ ನೀರು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ಕುದಿಯೋಕೆ ಬಿಟ್ಬಿಡಿ. ಎಲ್ಲನೂ ಹಾಕಿದ್ದಾಯಿತು. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಎಗ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಸೊ ಅದು ಚೆನ್ನಾಗಿ ಕುದಿಲಿ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದಾದಮೇಲೆ ಒಂದು ಸತಿ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಇದೆಯಾ ಅಥವಾ ಏನಾದರೂ ಖಾರ ಕಡಿಮೆ ಇದೆಯಾ ಅಂತ ಎಲ್ಲ ಒಂದು ಸತಿ ನೋಡ್ಕೊಳ್ಳಿ. ಒಂದು ಸತಿ ನೋಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಈ ಒಂದು ಹಂತದಲ್ಲೇ ಹಾಕೋಬಿಡಿ. ಆಮೇಲೆ ಏನಾದರೂ ನೀವು ಉಪ್ಪು ಖಾರ ಕಡಿಮೆ ಇದೆ ಅಂದರೆ ಹಾಕೊಳ್ಳೋಕ್ಕಾಗಲ್ಲ. ಸೊ ಅದೊಂದು ಸತಿ ಕುದಿ ಬಂದಿದ ತಕ್ಷಣ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಕಡಿಮೆ ಜಾಸ್ತಿ ಇತ್ತು ಅಂತಂದರೆ ಸೊ ಈ ಒಂದು ಸ್ಟೆಪ್ಪಲ್ಲೇ ನೀವು ಅದನ್ನೆಲ್ಲನೂ ಹಾಕೊಂಬಿಡಿ. ಸೊ ಚೆನ್ನಾಗಿ ಕುದಿದ ಮೇಲೆ ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಸೋಕ್ಕಾಗಲ್ಲ. ಸೊ ನಿಧಾನಕ್ಕೆ ಒಂದು ಸತಿ ಕೆಳಗಡೆಯಿಂದನೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅಷ್ಟೇ. ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಜೋರಾಗೆಲ್ಲ ತಿರುಗಿಸೋಕೆ ಹೋಗಬೇಡಿ, ಮೊಟ್ಟೆ ಎಲ್ಲ ಬ್ರೇಕ್ ಆಗೋಗುತ್ತೆ. ಸೊ ನಿಧಾನಕ್ಕೆ ಒಂದು ಸತಿ ಕೆಳಗಡೆಯಿಂದ ಒಂದು ಸತಿ ತಿರುಗಿಸ್ಬಿಟ್ಟು ಬಿಡಿ ಅಷ್ಟೇ, ಬಿಟ್ಬಿಟ್ಟು ಕ್ಲೋಸ್ ಮಾಡಿ. ಇವಾಗ ಎಲ್ಲನೂ ಹಾಕಾಯಿತು. ಇವಾಗ ಇದೊಂದು 2 ವಿಷಲ್ ಬರಲಿ. 2 ವಿಷಲ್ ಬಂದಾದಮೇಲೆ ಆಫ್ ಮಾಡೋದು ಅಷ್ಟೇನೆ. ಆಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಫ್ರೆಂಡ್ಸ್, ಕುಕ್ಕರ್ 2 ವಿಷಲ್ ಆದಮೇಲೆ ಇವಾಗ ಕೂಲ್ ಕೂಡ ಆಗಿದೆ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಬಿರಿಯಾನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅದು ತುಂಬಾ ಚೆನ್ನಾಗಾಗಿತ್ತು, ಪರ್ಫೆಕ್ಟಾಗಿ ಬೆಂದಿತ್ತು. ಮುಳ್ಳಕ್ಕೆ ಆಗಿರಲಿಲ್ಲ ಮತ್ತು ಮುದ್ದೆ ಆಗಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು ನೀವೇನೇ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ರೈಸ್ನ ತುಂಬಾ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಿ, ಇಲ್ಲ ಅಂತಂದರೆ ಮೊಟ್ಟೆ ಎಲ್ಲನೂ ಬ್ರೇಕ್ ಆಗೋಗುತ್ತೆ. ಸೊ ಒಂದೆರಡು ಮೊಟ್ಟೆ ಹಂಗೆ ಬ್ರೇಕ್ ಆದ್ರೂ ಪರವಾಗಿಲ್ಲ. ಸೊ ಅದೇ ಟೇಸ್ಟು. ಸೊ ಬೇರೆ ಎಲ್ಲ ಮೊಟ್ಟೆನೂ ಕೂಡ ಕೇರ್ಫುಲ್ಲಾಗಿ ಓಪನ್ ಮಾಡಿ ಎಷ್ಟು ಮೊಟ್ಟೆ ಚೆನ್ನಾಗಿ ಬರುತ್ತೋ ಬರಲಿ. ಸೊ ಒಂದೆರಡು ಬ್ರೇಕ್ ಆದ್ರೂ ಪರವಾಗಿಲ್ಲ, ಏನು ತಲೆ ಕೆಡಿಸ್ಕೊಬೇಡಿ, ಚೆನ್ನಾಗಿರುತ್ತೆ ಟೇಸ್ಟು. ಆದ್ರೂ ಸ್ವಲ್ಪ ನಿಧಾನಕ್ಕೆ ರೈಸ್ನ ತಿರುಗಿಸ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಬಿರಿಯಾನಿ ಅಂತೂ ನನಗೇನೋ ಸಖತ್ತಾಗಿ ಆಗೈತೆ. ಆದರೆ ನಾನೇ ತಿಂದು ಟೇಸ್ಟ್ ನೋಡಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಸೊ ಯಾರಾದರೂ ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ನಾನು ನಮ್ಮ ಅಮ್ಮನಿಗೆ ಹಾಕೊಂಡೋಗಿ ನಾನೇ ಸರ್ವ್ ಮಾಡಿ ತೊಗೊಂಡೋಗಿ ಕೊಡ್ತೀನಿ. ಸೊ ಬನ್ನಿ ಅವ್ರ ಕೈಲೇ ಕೇಳೋಣ, ಅವ್ರ ಬಾಯಲ್ಲಿ ಕೇಳೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ನನ್ನ ಅಡುಗೆಗಳನ್ನ ಒಪ್ಕೊಳ್ಳೋದೇ ಇಲ್ಲ. ಏನು ಅಡುಗೆ ಮಾಡಿದ್ರು ಚೆನ್ನಾಗಿಲ್ಲ ಅಂತಲೇ ಅಂತಾರೆ. ಸೊ ನಾನು ಬನ್ನಿ ಎಗ್ ಬಿರಿಯಾನಿನ ಕೊಡ್ತೀನಿ, ಏನಂತಾರೆ ಅಂತ ಹೇಳ್ತೀನಿ. ಬಿರಿಯಾನಿ ಅಂತೂ ಸಖತ್ತಾಗಿ ಬೆಂದಿದೆ, ತುಂಬಾ ಚೆನ್ನಾಗಾಗಿದೆ. ನೀಟಾಗಿ ಕಲಿಸ್ಬಿಟ್ಟು ಇವಾಗ ಸರ್ವ್ ಮಾಡ್ತೀನಿ ನಮ್ಮ ಅಮ್ಮನಿಗೆ. ಸೊ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಇವಾಗ ನಮ್ಮ ಅಮ್ಮಂಗೆ ತೊಗೊಂಡೋಗಿ ಕೊಡ್ತೀನಿ. ಸೊ ಬನ್ನಿ, ಅವ್ರು ಆಚೆ ಕೂತಿದ್ದಾರೆ. ಸೊ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಅಂತ ನೋಡೋಣ. ಒಂದು ನಿಮಿಷ ಕ್ಯಾಮ್ರಾ ಬರ್ತೀನಿ. ಬಿಸಿ ಬಿಸಿ ಎಗ್ ಬಿರಿಯಾನಿ ಇವತ್ತೊಂದಿನ ನಾನು ಪ್ರೀತಿಯಿಂದ ಹಾಕ್ಕೊಡ್ತಾ ಇದ್ದೀನಿ, ತಿನ್ನು. ಇಷ್ಟು ದಿನ ನೀನು ನನ್ನ ಸೇವೆ ಮಾಡಿದೆ ಅಲ್ವಾ, ಇವತ್ತೊಂದು ದಿವಸ ನಿನಗೋಸ್ಕರ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ನನ್ನ ಅಡುಗೆ ಅಷ್ಟೊಂದು ಇಷ್ಟಪಡೋಲ್ಲ ನೀವು, ಇದು ಹೆಂಗೈತೆ? ಸೀರಿಯಸ್ ಆಗಿ ಹೇಳಿ ಯಾವ ಥರ ಇದೆ? ಚೆನ್ನಾಗಿದೆ, ಉಪ್ಪು ಖಾರ. ನಮ್ಮ ಅಮ್ಮನೇ ಒಪ್ಕೊಂಡ್ರು ಅಂದರೆ ನಿಜ ಸೀರಿಯಸ್ ಆಗಿ ಚೆನ್ನಾಗಿದೆ ಬಿರಿಯಾನಿ. ಸೊ ಇವಾಗ ನಾನು ಕೂಡ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ನಿಮ್ಮ ಹತ್ರ.
ಸೊ ಬನ್ನಿ ನಾನು ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಟೇಸ್ಟ್ ಮಾಡ್ತೀನಿ, ಊಟ ಮಾಡ್ತೀನಿ. ಸೊ ಬನ್ನಿ ನಿಮ್ಗೆ ಹೇಗಿದೆ ಅಂತ ಹೇಳ್ತೀನಿ. ತುಂಬಾನೇ ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಲ್ವಾ ಮಮ್ಮಿ? ಹೇಗಿದೆ ಇನ್ನೊಂದ್ಸತಿ ಹೇಳು. ಚೆನ್ನಾಗಿದೆ, ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿದೆ. ಸಿಂಪಲ್ ಫ್ರೆಂಡ್ಸ್, ನಾನು ಮಾಡೋ ಅಡುಗೆ ನಮ್ಮಮ್ಮ ರೇರು ಒಪ್ಕೊಳ್ಳೋದು ಇಷ್ಟಪಡೋದು, ನಿಜವಾಗ್ಲೂ ನನಗೇನೆ ಇಷ್ಟ ಆಗ್ತಾಯಿದೆ. ಸಿಂಪಲ್ ಮಸಾಲೆ ತುಂಬಾನೇ ಚೆನ್ನಾಗಿದೆ. ಸೊ ನೀವು ಕೂಡ ಒಂದ್ಸತಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.